ಇನ್ನು ನಾಪತ್ತೆಯಾದ ಲಾರಿ ಶೋಧಕ್ಕೆ ಈಗ ರಡಾರ್ ಮೊರೆ ಹೋಗ್ತಾ ಇದ್ದಾರೆ. ಅಂದರೆ ಖಾಸಗಿ ರಡಾರ್ ಅನ್ನು ಈಗ ಅಲ್ಲಿಗೆ ತರಿಸಿ ಅದರ ಸಹಾಯದಿಂದ ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಖಾಸಗಿ ರಡಾರ್ ಅನ್ನ ಶಾಸಕ ಸತೀಶ್ ಸೈಲ್ ಅವರು ತರಿಸಿದ್ದಾರೆ. ಈಗ 10 ಮೀಟರ್ ಆಳದಲ್ಲಿ ಮೆಟಲ್ ಅನ್ನ ಗುರುತಿಸುತ್ತೆ ಈ ರಡಾರ್. ಸೊ ಹಾಗಾಗಿ ಆ ರಡಾರ್ ಅನ್ನ ಬಳಸಿ ನೋಡಿದ್ರೆ ಅಲ್ಲಿ ಒಳಗಡೆ ಏನಾದರೂ ಲಾರಿ ಇದೆಯಾ ಇಲ್ವಾ ಏನು ಅನ್ನೋದು ಗೊತ್ತಾಗುತ್ತೆ. ಮಣ್ಣಿನ ರಾಶಿಯಲ್ಲಿ ಹುದುಗಿ ಹೋಗಿರುವಂಥ ಲಾರಿಗಾಗಿ ಈಗ ಶೋಧ ಮಾಡ್ತಾ ಇದ್ದಾರೆ. ಕೇರಳದ ಭಾರತ್ ಬೆನ್ಸ್ ಲಾರಿ. ಸೊ ಅದರ ಪತ್ತೆಗಾಗಿ ಹುಡುಕಾಟ ಮುಂದುವರೆದಿದೆ. ಭಾರತ್ ಬೆನ್ಸ್ ಲಾರಿಯಲ್ಲೇ ಬಹುಶಃ ಚಾಲಕ ಅರ್ಜುನ್ ಕೂಡ ಸಿಕ್ಕಾಕೊಂಡಿದ್ದಾನೆ ಅಂತಲೇ ಈಗಲೂ ಕೂಡ ಹೇಳ್ತಾ ಇರೋದು. ಯಾಕಂದರೆ ಆತನ ಮೊಬೈಲ್ ಲೊಕೇಶನ್ ಕೂಡ ಇಲ್ಲೇ ತೋರಿಸ್ತಾ ಇದೆ. ಲಾರಿ ಮತ್ತು ಚಾಲಕನ ಹುಡುಕಾಟಕ್ಕೆ ಈಗ ರಡಾರ್ನ ಬಳಸ್ಕೊಳ್ತಾ ಇದ್ದಾರೆ. ಭಾರತೀಯ ಸೇನೆ ಕೂಡ ಈಗ ಸಾಥ್ ನೀಡಿದೆ. ಬೆಳಗಾವಿಯಿಂದ ನಿನ್ನೆ ಶಿರೂರಿಗೆ ಆಗಮಿಸಿರುವಂತಹ ಯೋಧರು ಗುಡ್ಡ ಕುಸಿದ ಸ್ಥಳದಲ್ಲಿ ಕಾರ್ಯಾಚರಣೆಗೆ ಈಗ ಯೋಧರು ಮುಂದಾಗಿದ್ದಾರೆ. ನೋಡಿ, ಒಂದು ರಡಾರ್ನ ಕೂಡ ತರಿಸಿದ್ದಾರೆ ಈಗ ಸತೀಶ್ ಸೈಲ್ ಅವರು. ಅಲ್ಲಿ ಒಳಗಡೆ ಎಲ್ಲಾದರೂ ಇರಬಹುದಾ, ಯಾವ ಜಾಗದಲ್ಲಿ ಇರಬಹುದು ಅನ್ನುವಂಥದ್ರ ಬಗ್ಗೆ ಈ ರಡಾರ್ನ ಬಳಸಿ ಡಿಟೆಕ್ಟ್ ಮಾಡ್ತಾರೆ. ಸುಮಾರು 10 ಮೀಟರ್ ಒಳಗೂ ಕೂಡ ಹೋಗಿ, ಅಂದರೆ ಈ ಥರ ಸಿಗ್ನಲ್ಸ್ ಹೋಗಿ ಅಲ್ಲೇನಾದರೂ ಇದೆಯಾ ಮೆಟಲ್ ಅನ್ನುವಂಥದ್ದನ್ನು ಇದು ಹುಡುಕುತ್ತಂತೆ. ಸೊ ಹಾಗಾಗಿ ಇದರ ಒಂದು ಸಹಾಯವನ್ನು ಈಗ ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಬೆಳಗಾವಿಯಿಂದ ಬಂದಿರುವಂತಹ ಯೋಧರು ಇಲ್ಲಿ ಶೋಧ ಕಾರ್ಯಾಚರಣೆಯಲ್ಲಿ ಸಾಥ್ ಕೊಟ್ಟಿದ್ದಾರೆ.